ನಿಮಿಷ 72 ವರ್ಷದಿಂದ ಈ ರಾಜಕೀಯ ವ್ಯವಸ್ಥೆ ಇದೆ ತಾನೆ. ಯು ಡಿಕ್ಲೇರ್ ದಟ್ ಇಸ್ ಅ ಸಕ್ಸಸ್ಫುಲ್ ಮಾಡೆಲ್. ಡಿಕ್ಲೇರ್ ಮಾಡ್ತೀರಾ ನಿಮ್ಮ ಮನಸ್ಸಿಂದ ಹೇಳಿ ನೋಡೋಣ. ಈಗ ಉಪೇಂದ್ರ ಅವರು ಅದನ್ನೇ ಹೇಳ್ತಿರೋದಲ್ವಾ, ಸಕ್ಸಸ್ಫುಲ್ ಇಲ್ಲ ಕೇಳಿ, ಸಕ್ಸಸ್ಫುಲ್ ಇದೆಯೇನು ನೀವು ಒಪ್ಕೊಳ್ಳಿ. ಸಕ್ಸಸ್ಫುಲ್ ಇಲ್ಲ, ಇಲ್ಲ ನಾನು ಕರೆಕ್ಟ್ ಆಗಿ ಹೇಳ್ಬಿಡಿ. ಇಲ್ಲ ತಾನೆ, ಇಲ್ಲ. ದೆನ್ ವಾಟ್? ಇನ್ನು ಪ್ರೋಗ್ರೆಸ್ ಆಗ್ತಾ ಇದೀವಿ ಅಷ್ಟೇ ನಾವು. ಕೇಳಿ, ಇನ್ನೂ ರೋಡ್ ಹಾಕೋದ್ರಲ್ಲಿ ಇದೀವಿ ನಾವು. ಅದು ಬಿಟ್ಬಿಡಿ. ಯಾಕೆ ಸಕ್ಸಸ್ಫುಲ್ ಇಲ್ಲ? ಇಲ್ಲಿಂದ ಒಂದು ಬದಲಾವಣೆ ಆಗ್ಬೇಕು ತಾನೆ. ಕರೆಕ್ಟ್. ಉಪೇಂದ್ರ ಅವ್ರು ಹೇಳ್ತಿರೋ ಪ್ರಕಾರ ಇನ್ನೊಂದಷ್ಟು ಬದಲಾವಣೆಗಳು ಅವರ ಚಿಂತನೆಯ ಪ್ರಜಾಕೀಯದಲ್ಲಿ ಏನು ಅವ್ರು ಹೇಳ್ತಾ ಇದ್ದಾರೆ, ಅದರಲ್ಲಿ ಒಂದಷ್ಟು ಬ್ಯೂಟಿಫುಲ್ ಐಡಿಯಾಸ್ ಇವೆ. ಅದು ಜಾರಿಗೆ ಬರಬೇಕು ಅಂದ್ರೆ ಏನು ಮಾಡಬೇಕು, ನೀವು ನಾವೆಲ್ಲ ಸೇರಿ ಮಾಡಬೇಕು. ಅದನ್ನ ಜನರಿಗೆ ಅರ್ಥ ಮಾಡಿಸೋದೇ ಬೇಡ, ಅವರೇ ಬುದ್ಧಿವಂತರು ಅಂತ ನೀವು ಹೇಳ್ತಿದ್ದೀರಲ್ಲ. ಮಾಡಿಸೋದಕ್ಕೆ ಮೊನ್ನೆ ನಾವು ನಿಮ್ ಜೊತೆ ಮಾತಾಡ್ತಿರೋದು. ಬಟ್ ಏನ್ ಪ್ರಾಬ್ಲಮ್ ಗೊತ್ತಾ, ಅವ್ರು ಅರ್ಥ ಮಾಡ್ಕೊಂತಿದ್ದಾಗ ಇಲ್ಲೊಂದು ಪಾಯಿಂಟ್ ಬರುತ್ತೆ. ಸರ್ ಇಲ್ಲ ಸರ್, ಜನ ಬುದ್ಧಿ ಇಲ್ಲ ಸರ್. ಅವ್ನು ಕೇಳ್ತಿರೋನು ಕೂಡ ಹೌದು ಗುರು, ಪಾಪ ಅವ್ನು ಜನ ಮರ್ತೋಗಿರ್ತಾನೆ. ಹೌದು ಗುರು, ಕರೆಕ್ಟ್ ಅಮ್ಮ, ಸರಿ ಇಲ್ಲ ಇವರೆಲ್ಲ ಪಾಪ ಅವ್ನು ಬಡ್ಕಂತಾನೆ ಟಿವಿಲಿ ಬಂದು, ನಮ್ಮ ಹುಡುಗರೆಲ್ಲ ಹಂಗಾಗಲ್ಲಮ್ಮ ಅಂತ ನಾವು ನೆಗೆಟಿವ್ ಇದನ್ನ ಇಂಪ್ಲಾಂಟ್ ಮಾಡ್ತಾ ಇದೀವಿ. ನಾವು ಸೀಡ್ ಮಾಡ್ತಾ ಇದೀವಿ ನೆಗೆಟಿವಿಟಿನ. ಇಲ್ಲ, ಜನರು ಬೆದ್ರ ಅಂತ ಹೇಳ್ತಿರೋದಲ್ಲ ಉಪೇಂದ್ರ ಅವರು. ಏನ್ ಗೊತ್ತಾ, ಈಗ ನೋಡಿ, ನನಗೆ ಕೂಡ ವೈಯಕ್ತಿಕವಾಗಿ ಹೇಳ್ತೇನೆ, ಇದು ನನ್ನ ವೈಯಕ್ತಿಕ ಪ್ರಶ್ನೆ. ಇದು ನನಗೆ ಪ್ರಜಾಕೀಯದ ಐಡಿಯಾಸ್ ತುಂಬಾ ಇಷ್ಟ ಆಗಿದೆ. ಆದರೆ ಈ ಪಕ್ಷ ಈಗ ನಾನು ಬದಲಾದೆ, ನನಗೆ ಇಷ್ಟ ಆಗಿದೆ, ನಾನು ಓಟ್ ಹಾಕ್ತೀನಿ ಅಂತ ನಾನು ಡಿಸೈಡ್ ಮಾಡಿದೆ ಅಂತ ಅನ್ಕೊಳ್ಳಿ. ಆದರೆ ಹೇಳ್ತೀನಿ, ಉಪೇಂದ್ರ ಅವರ ಈ ಪರಿಕಲ್ಪನೆ, ಅದ್ಭುತ ಐಡಿಯಾ, ಈ ಬ್ಯೂಟಿಫುಲ್ ಥಾಟ್ಸ್ ಇದೆಯಲ್ಲ, ಇಂಪ್ಲಿಮೆಂಟ್ ಆಗಬೇಕು ಅಂತ ಹೇಳಿದ್ರೆ ಕಾರ್ಯಕರ್ತರೇ ಅವರು ಬೇಡ ಅಂತ ಹೇಳ್ತಿರ್ಬೇಕಾದ್ರೆ ಕಾರ್ಯಕರ್ತರಲ್ವಾ, ಅದು ಹೇಗೆ ಸಾಧ್ಯ ಆಗುತ್ತೆ? ಅಲ್ಲ, ನೀವೇನು ಇನ್ನೊಂದಷ್ಟು ಜನ ನನಗೆ ಇಷ್ಟ, ನನಗೆ ಅರ್ಥ ಆಗಿದೆ, ಬಟ್ ಎಲ್ಲರಿಗೂ ಸೇಮ್ ಕ್ವಾಂಟಿಟಿಯಲ್ಲಿ ಅರ್ಥ ಆಗ್ಬೇಕು ಅಂತ ಏನ್ ಉಪೇಂದ್ರ ಅವರೇ? ದ ಪ್ರಾಬ್ಲಮ್ ಈಸ್ ಉಪೇಂದ್ರ ಅವರು ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಇದು ಎಲ್ರಿಗೂ ಒಂದೇ ರೀತಿಯಲ್ಲಿ ಅರ್ಥ ಆಗ್ಲೇಬೇಕು ಅಂತ. ಇಲ್ಲಿ ಪ್ರಾಬ್ಲಮ್ ಏನಂದ್ರೆ, ಯು ಆರ್ ನಾಟ್ ಗಿವಿಂಗ್ ಇಂಪಾರ್ಟೆನ್ಸ್ ಟು ಯುವರ್ ಸೆಲ್ಫ್. ಓಕೆ, ಯು ಆರ್ ಗಿವಿಂಗ್ ಇಂಪಾರ್ಟೆನ್ಸ್ ಟು ಅದರ್ಸ್. ಸಿ, ನಿಮ್ಗೆ ನನಗೊಂದು ಶಕ್ತಿ ಇದೆ, ನಾನೊಬ್ಬ ವ್ಯಕ್ತಿಯಾಗಿ ನನಗೊಂದು ಶಕ್ತಿ ಇದೆ, ನಾನೊಬ್ಬ ವ್ಯಕ್ತಿಯಾಗಿ ನನಗೆ ಸರಿ ಅನ್ಸಿದ್ ನಾನು ಮಾಡಬೇಕು ಅನ್ನೋ ಅಷ್ಟರ ಬೇಕಲ್ಲ. ಇದು ತುಂಬಾ ಟೈಮ್ ತಗೊಳ್ಳಲ್ಲ ಉಪೇಂದ್ರ. ಲಾಸ್ಟ್ ಎಲೆಕ್ಷನ್ ಒಂದ್ ನಿಮಿಷ, ಈಗ ನೀವು ಹೇಳಿದ್ರಿ ನನಗೆ ಕರೆಕ್ಟ್ ಇದೆ ಸರ್, ಆದ್ರೆ ಅಂತ ಯಾಕೆ ಹೇಳಿದ್ರಿ? ಸರ್ ನನಗೆ ಕರೆಕ್ಟ್ ಇದೆ ಸರ್, ನಾನು ಸಪೋರ್ಟ್ ಮಾಡ್ತಿದ್ದೆ, ಮುಗ್ದಾಯ್ತು. ದೇರ್ ಮ್ಯಾಟರ್ ಎಂಡ್ಸ್. ಅಲ್ಲಿ ಮುಗಿಯಲ್ಲ. ಯಾಕೆ ಅಂತ ಹೇಳಿದ್ರೆ ಉಪೇಂದ್ರ ಅವರ, ಈ ಕಳೆದ ಚುನಾವಣೆಯಲ್ಲಿ 1.25 ಲಕ್ಷ ವೋಟ್ ಬಿದ್ದಿತ್ತು ಉಪೇಂದ್ರ ಅವರ ಪಕ್ಷಕ್ಕೆ. ಈ ಚುನಾವಣೆಯಲ್ಲಿ ಎಷ್ಟು ಬೀಳ್ಬೋದು ಗೊತ್ತಿಲ್ಲ ನಮಗೆ. ಅದು ಕೋಟಿಗಟ್ಟಲೆಗೆ ಹೋಗಬೇಕಾದ್ರೆ 5 ವರ್ಷಕ್ಕೆ 1 ಲಕ್ಷ 2 ಲಕ್ಷ ಇಂಪ್ರೂವ್ಮೆಂಟ್ ಆಗ್ತಾ ಹೋದ್ರೆ, ಆ ಚಿಂತನೆ ಜಾರಿ ಆಗಬೇಕಾದ್ರೆ ಇದು ಯಾವ ಕಾಲಕ್ಕೆ ನಮ್ಮ ಜನರೇಷನ್ ಬರೋದು ಬೇಡವಾ ನಿಮ್ ಪ್ರಜಾಕೀಯ? ಹೇಳಿ ಒಂದ್ ನಿಮಿಷ. ಥಾಮಸ್ ಅಲ್ವಾ ಎಡಿಸನ್ ಎಕ್ಸಾಂಪಲ್ ಕೊಡ್ತೀನಿ. ಪಾಪ ಅವನು 1000 ಅಟೆಂಪ್ಟ್ ಮಾಡದಂತೆ ಏನೋ ಬಲ್ಬ್ ಕಂಡಿಡಿಯೋದಕ್ಕೆ. 1001ನೇ ಅಟೆಂಪ್ಟ್ ಆಯ್ತದು. ಓಕೆ, ಅವ್ನು ಇದೇ ತರ ಅನ್ಕೊಂಡ್ಬಿಟ್ಟಿದ್ರೆ ಫಸ್ಟ್ ಅಟೆಂಪ್ಟ್ ಫೇಲ್ ಆಯ್ತು, ಆಗಲ್ಲ ನನ್ನ ಕೈಲಿ, ಅಥವಾ 20ನೇ ಅಟೆಂಪ್ಟ್ ಫೇಲ್ ಆಯ್ತು, ಆಗಲ್ಲ ಅನ್ಕೊಂಡಿದ್ರೆ ನೀವು ಇವತ್ತು ಎಲೆಕ್ಟ್ರಿಸಿಟಿ ಬಲ್ಬ್ ಇಟ್ಕೊಂಡು ಇರ್ತಿರ್ಲಿಲ್ಲ ಅನ್ಕೊಳ್ಳಿ. ನಾನೊಂದು ಎಕ್ಸಾಂಪಲ್ ಕೊಟ್ಟೆ ಅಲ್ವಾ. ಪ್ರತಿಯೊಂದು ಅಷ್ಟೇ. ಇವಾಗ 1 ಲಕ್ಷ ಜನ ಬಂದ್ರೆ ದೊಡ್ಡ ವಿಷಯ. ಒಬ್ಬ ಮನುಷ್ಯನಿಂದ ಸ್ಟಾರ್ಟ್ ಆಗಿದ್ದು 1 ಲಕ್ಷ ಜನ ಇವತ್ತಿದ್ದಾರೆ, ನಾಳೆ 10 ಲಕ್ಷ ಜನ ಆಗ್ತಾರೆ. ಈ 10 ಲಕ್ಷ ಪಾಸಿಟಿವ್ ಆಗಿ ನೋಡಿ ನೀವು. ಅದು ಬೇಗ ಆದ್ರೆ ಒಳ್ಳೇದಲ್ವಾ ಜನಕ್ಕೆ? ನೋಡಿ, ಬೇಗ ಆಗ್ಬೇಕನ್ನೋ ಆಸೆ ಇದೆ, ಬಟ್ ಏನಂದ್ರೆ ಜವಾಬ್ದಾರಿ ಇಲ್ಲ. ಏನ್ ಹೇಳಿ, ನಾನು ಹೇಳಿದ್ದು ನಿಮಗಲ್ಲ. ನೀವು ಪಾಪ ನೋಡಿ, ಜವಾಬ್ದಾರಿ ತಗೊಂಡು ಇದು ಬಂದು ಇಲ್ಲಿ ಮಾತಾಡಿ 100 ಜನಕ್ಕೆ ತಲುಪಲಿ, 1 ಲಕ್ಷ ಜನಕ್ಕೆ ತಲುಪಲಿ ಅಂತ ಮಾಡ್ತಾ ಇದ್ದೀರಾ. ಎಷ್ಟು ಜನಕ್ಕೆ ಅದಿರುತ್ತೆ? ಸಿ, ನಮ್ಗೆ ಅಮರ್ ಪ್ರಸಾದ್ ಅಂತವ್ರು ಜಾಸ್ತಿ ಬೇಕು ಈ ಪ್ರಪಂಚದಲ್ಲಿ. ಅರ್ಥ ಆಯ್ತಾ?